ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿರ್ತೀರಾ. ಸೊ ಅವರು ಒಂದು ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡಬೇಕಾದ್ರೆ ಈ ಪ್ರಾಡಕ್ಟ್ ನಿಮಗೆ ಬೇಕಂತಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಆ ಒಂದು ಪ್ರಾಡಕ್ಟ್ ಲಿಂಕ್ ನಿಮಗೆ DM ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯ ಒಂದು ಲಿಂಕ್ ಗಳನ್ನ ಆಟೋಮೆಟಿಕ್ ಆಗಿ ಶೇರ್ ಮಾಡುವಂತರ ಯಾವ ತರ ನಾವು ಮಾಡಬಹುದು. ಸೊ ಯಾಕಂತಂದ್ರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಸೊ ಈ ರೀತಿ ಒಂದು ಏನಂತಂದ್ರೆ ಆಟೋಮೆಟಿಕ್ ಲಿಂಕ್ ಶೇರ್ ಮಾಡೋದು ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ನೀವು ಎಲ್ರಿಗೂ ಮ್ಯಾನ್ಯುವಲ್ ಆಗಿ ಸೆಂಡ್ ಮಾಡ್ತೀರಾ ಅಂತಂದ್ರೆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ. ಸೊ ಎಲ್ರಿಗೂ ಹಾಕೋಷ್ಟರಲ್ಲಿ ತುಂಬಾ ಟೈಮ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ತರ ಒಂದು ಆಟೋಮೆಟಿಕ್ ಲಿಂಕ್ ಗಳನ್ನ ಶೇರ್ ಮಾಡುವಂತ ಒಂದು ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಒಂದು ಅಫಿಲಿಯೇಟ್ ಒಂದು ರೆವಿನ್ಯೂನ ಜಾಸ್ತಿ ಕೂಡ ಮಾಡಬಹುದು. ಹಾಗಂತಂದ್ರೆ ಈ ಒಂದು ಆಟೋಮೆಟಿಕ್ ಗಳ ಒಂದು ಏನಂತಂದ್ರೆ ಒಂದು ಏನು ಫ್ಯೂಚರ್ ಇದೆಯಲ್ಲ, ಸೊ ಅದನ್ನ ಯಾವ ತರ ನಾವು ಮಾಡ್ಕೊಳ್ಳೋದು, ಸೊ ಎಷ್ಟು ಜನ ಫಾಲೋವರ್ಸ್ ಇದ್ರೆ ಮಾತ್ರ ನಮಗೆ ಸಿಗುತ್ತೆ. ಸೊ ಇದೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಆಟೋ DMs ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರೆಲ್ಲ ಮಾಡಬೇಕು ಅನ್ಕೊಂಡಿದ್ರೆ ಅವ್ರಿಗೆಲ್ಲ. ಸೊ ಈ ಒಂದು ಆಟೋ DM ಇನ್ಸ್ಟಾಗ್ರಾಮ್ ಕಡೆಯಿಂದ ಯಾವುದೇ ಕಾರಣಕ್ಕೂ ಸಿಗಲ್ಲ ಇದು. ಸೊ ಇನ್ಸ್ಟಾಗ್ರಾಮ್ ಕಡೆಯಿಂದ ಇದೊಂದು ಯಾವುದೇ ಒಂದು ಅಂದ್ರೆ ಈ ಫೀಚರ್ ಅಲ್ವೇ ಅಲ್ಲ ಇನ್ಸ್ಟಾಗ್ರಾಮ್ದು. ಇದೇನಂತಂದ್ರೆ ನಾವು ಹೊರಗಡೆಯಿಂದ ಏನ್ ಮಾಡ್ಬೇಕಾಗತ್ತೆ, ನಾವು ತಗೋಬೇಕಾಗತ್ತೆ. ಸೊ ಹಾಗಂತಂದ್ರೆ ಒಂದು ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಆಟೋ DM ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ರಿಜಿಸ್ಟರ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಲಿಂಕ್ ಆಗಿ ನಾವು ಅಲ್ಲಿ ಸೆಟ್ ಮಾಡಬೇಕಾಗತ್ತೆ. ಸೊ ಯಾವ ತರ ಸೆಟ್ ಮಾಡೋದು ಏನು ಎಲ್ಲಾ ಮಾಹಿತಿಯನ್ನ ಕೊಡ್ತೀನಿ. ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸ್ನೇಹಿತರೆ, ನೋಡ್ಬೋದು ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು, ಸೂಪರ್ ಪ್ರೊಫೈಲ್ ಅಂತ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಬೇಕಂದ್ರೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಸೈನ್ ಇನ್ ಆಗೋದಕ್ಕೆ ಕೇಳುತ್ತೆ. ಸೊ ಸೈನ್ ಅಪ್ ಆಗಿ, ಸೈನ್ ಅಪ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ನೀವೇನಂತಂದ್ರೆ ಈಸಿಯಾಗಿ ಆಟೋ DM ಗಳನ್ನ ಸೆಟ್ ಮಾಡ್ಕೋಬಹುದು. ಯಾವ ತರ ಅನ್ನೋದನ್ನ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಕೆಳಗಡೆ ನೋಡಬಹುದು ಆಟೋ DM ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಆಟೋ DM ಫೀಚರ್ ಇಲ್ಲಿ ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಜನ ಬೇಕಾದರೂ ಫಾಲೋವರ್ಸ್ ಇರಲಿ, 0 ಫಾಲೋವರ್ಸ್ ಇದ್ರೂ ನೀವು ಇದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಯಾವುದೇ ತರಹದ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ನಾನು ಎಷ್ಟು ಇಲ್ಲಿ DMಗಳನ್ನ ಶೇರ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಗೊತ್ತಾಗುತ್ತೆ. ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಯಾವ ತರ ಅಂತ ಹೇಳ್ಬೋದು, ಕ್ರಿಯೇಟ್ ಆಟೋಮೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತ ಹೇಳಿ ನೋಡ್ಬೋದು ಇಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಕಮೆಂಟ್ಸ್ ಆನ್ ಯುವರ್ ಪೋಸ್ಟ್ ಆರ್ ರಿಯಲ್ ಅಂತ ಬರುತ್ತೆ. ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ಲಾಗಿನ್ ಇದ್ರಿ ಅಂತಂದ್ರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ. ಇಲ್ಲ ಅಂತಂದ್ರೆ 100% ಆಗಿ ಓಪನ್ ಆಗಲ್ಲ. ಸೊ ಸಿಂಪಲ್ ಆಗಿ ನೀವು ಹಾಕಿರುವಂಥ ಪೋಸ್ಟ್ ಅಥವಾ ರೀಲ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಬಟನ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಫಸ್ಟ್ ನೋಡ್ಬೋದು ನೀವು ಶುಡ್ ಇನ್ಕ್ಲೂಡ್ ಎನಿ ಆಫ್ ದೀಸ್ ಟೈಪ್ ಕೀವರ್ಡ್. ಸೊ ಇಲ್ಲಿ ನೀವು ಏನಂತ ಹೇಳ್ತೀರಾ, ಲಿಂಕ್ ಅಂತ ಹೇಳ್ತೀರಾ, ಪ್ರಾಡಕ್ಟ್ ಅಂತ ಹೇಳ್ತೀರಾ, ಅಥವಾ ಏನು ಹೇಳ್ತೀರಾ, ಸೊ ಅದನ್ನ ಕಮೆಂಟ್ ಮಾಡಬೇಕು. ಸೊ ನಾನು ಏನಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದೆ. ಸೊ ಲಿಂಕ್ ಅಂತ ಹಾಕ್ಬಿಟ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಿಂಕ್ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು DM ಕಂಟೆಂಟ್. ಸೊ ಏನು DM ಬೇಕು, ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಆ ಒಂದು ನಿಮ್ಮ ಅಫಿಲಿಯೇಟ್ ಲಿಂಕ್ ಏನಿರುತ್ತೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಸಿಂಪಲ್ ಆಗಿ ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕಲಿ ಅದು ಅವ್ರ ಹತ್ರ ಹೋಗ್ಬಿಡುತ್ತೆ. ಸೊ ನಾನು ನಿಮಗೆ ಒಂದು ಆಲ್ರೆಡಿ ಇರೋದನ್ನ ತೋರಿಸ್ತೀನಿ ಇಲ್ಲಿ. ಸೊ ಸಿಂಪಲ್ ಆಗಿ ಇದನ್ನ ಎಡಿಟ್ ಮಾಡ್ತೀನಿ ನಾನು. ಸೊ ಎಡಿಟ್ ಮಾಡಿದೆ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಹೇಳ್ಬೋದು ನಾನು ಬುಕ್ ಅಂತ ಒಂದು ಕಮೆಂಟ್ ಕೊಟ್ಟಿದ್ದೀನಿ. ಸೊ ಬುಕ್ ಅಂತ ಕಮೆಂಟ್ ಮಾಡಿದವ್ರಿಗೆಲ್ಲ ಇದು 100% ಆಗಿ ಲಿಂಕ್ ಅವರಿಗೆ ವಾಪಸ್ ಹೋಗುತ್ತೆ. ಸೊ ನಾವು ಈ ತರ ಆಟೋ DMಗಳನ್ನ ಸೆಟ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಸೆಟ್ ಮಾಡ್ಕೋಬಹುದು. ಸೊ ಯಾರಾದರೂ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಲಿಂಕ್ ಹೋಗುತ್ತೆ. ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಅಂದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ RS ಶಾಪಿ ಅಂತ ಬರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಂತಂದ್ರೆ ಅಲ್ಲಿ ವಿಡಿಯೋಸ್ ಇದೆ, ರೀಲ್ಸ್ ಇದೆ, ಅಲ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ನೋಡಿ ಒಂದ್ಸರಿ. ನಿಮಗೆ ಡೈರೆಕ್ಟ್ ಆಗಿ ಬಟ್ ಏನಂದ್ರೆ ಫಾಲೋ ಮಾಡಿರ್ಬೇಕು. 100% ಆಗಿ ಫಾಲೋ ಇಲ್ಲ ಅಂತಂದ್ರೆ DM ಬರಲ್ಲ. ಸೊ ಫಾಲೋ ಮಾಡಿಕೊಂಡು ಅಲ್ಲಿ ಹೇಳುವಂಥ ಕಮೆಂಟ್ ಅನ್ನ ಲಿಂಕ್ ಅಥವಾ ಬುಕ್ ಯಾವ್ದಂತ ಹೇಳಿರ್ತೀನಿ ಅದನ್ನ ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ 100% ಆಗಿ ಆ ಲಿಂಕ್ ನಿಮಗೆ DM ಬಂದೇ ಬರುತ್ತೆ. ಸೊ ಈ ರೀತಿ ನಾವೇನ್ ಮಾಡೋದಪ್ಪ ಅಂತಂದ್ರೆ ಆಟೋ DMs ಅನ್ನ ಸೆಟ್ ಮಾಡ್ಕೋಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.